ಪಂಗನಾಮ, ಮೂರು ನಾಮ ಯಾರಿಗೆ ಕೊಟ್ಟಿರುವುದು? ಕನ್ನಡಿಗರಿಗೆ ಪಂಗನಾಮ, ಕನ್ನಡಿಗರಿಗೆ ಮೂರು ನಾಮ. ಇವರನ್ನ ಆಯ್ಕೆ ಮಾಡಿರೋರು ಯಾರು? ಬಿಜೆಪಿಗರು. ಇವರು ಆಯ್ಕೆ ಆಗಿರೋದು ಎಲ್ಲಿಂದ? ಕರ್ನಾಟಕದಿಂದ. ಇವರು ಪಂಗನಾಮ ಇಟ್ಟಿರೋದು ಯಾರಿಗೆ? ಕನ್ನಡಿಗರಿಗೆ. ಯಾವ ರಾಜ್ಯಕ್ಕೆ? ಕರ್ನಾಟಕಕ್ಕೆ. ಪವನ್ ಕೇರಾನೋ ಏನೋ ನಮಗೆ ಕಾರನೋ, ನಮಗೆ ಇವರೆಲ್ಲ ಕಾರಾನೆ. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಕರ್ನಾಟಕ, ಕನ್ನಡ ನಮ್ಮ ರಾಜ್ಯ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ. ಇಲ್ಲಿ ನಮ್ಮ ಭಾಷೆಯ ಪರವಾಗಿ, ನಮ್ಮ ರಾಜ್ಯದ ಪರವಾಗಿ, ನಮ್ಮ ಸಂಸ್ಕೃತಿಯ ಪರವಾಗಿ, ಈ ನಾಡಿನ ನೆಲ, ಜಲ, ಗಡಿ ಎಲ್ಲದರ ಪರವಾಗಿ ಮಾತನಾಡುವ ವ್ಯಕ್ತಿಯನ್ನ ನಾವು ಸಂಸತ್ತಿಗೆ ಕಳಿಸ್ಬೇಕು, ರಾಜ್ಯಸಭೆಗೆ ಕಳಿಸ್ಬೇಕು ಅನ್ನೋದು ನಮ್ಮೆಲ್ಲರ ಒಂದು ನಿರೀಕ್ಷೆ ಇರತ್ತೆ. ಆದ್ರೆ ಈ ರಾಷ್ಟ್ರೀಯ ಪಕ್ಷಗಳಿದಾವಲ್ಲ, ಬಿಜೆಪಿ, ಕಾಂಗ್ರೆಸ್ಸು, ಇನ್ನು ಪ್ರಾದೇಶಿಕ ಪಕ್ಷ JDS, ಇವ್ರಿಗೆ ಕೆಲವೊಂದ್ಸಲಿ ಏನಾಗುತ್ತೆ, ಕೆಲವೊಂದ್ಸಲಿ ಏನು ಈ ರಾಜ್ಯಸಭೆಗೆ ಕರ್ನಾಟಕದವ್ರು ಬೇಡವೇ ಬೇಡಂತೆ. ಇವ್ರಿಗೆ ಬೇಕಾಗಿರೋದು ಯಾರು ಅಂದ್ರೆ ಹಿಂದಿ ವಾಲಗಳನ್ನ ಕರ್ನಾಟಕದಿಂದ ರಾಜ್ಯಸಭೆಗೆ ಆರಿಸಿ ಕಳಿಸ್ಬೇಕು. ಅವರು ಅಲ್ಲಿ MP ಆಗಿ ಸೆಲೆಕ್ಟ್ ಆಗ್ಬೇಕು. ಸೆಲೆಕ್ಟ್ ಆದ್ಮೇಲೆ ನಮ್ಮ ರಾಜ್ಯಕ್ಕೆ ಗುನ್ನ ಹೊಡಿಬೇಕು. ಇಷ್ಟೇ ಅವ್ರು ಮಾಡೋದು. ನೋಡಿ, ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾದಂತಹ ಒಂದಷ್ಟು ಹೆಸರುಗಳನ್ನ ಹೇಳ್ತೀನಿ. ಇವ್ರು ಏನಾದ್ರು ನಮ್ಮ ರಾಜ್ಯಕ್ಕೆ ಏನಾದ್ರು ಕೊಡುಗೆ ಕೊಟ್ಟಿದಾರಾ, ಏನಾದ್ರು ಕಾಂಟ್ರಿಬ್ಯೂಷನ್ ಕೊಟ್ಟಿದಾರಾ, ನಮ್ಮ ರಾಜ್ಯದ ನೆಲ, ಜಲ, ಗಡಿ, ಭಾಷೆ, ಕನ್ನಡಿಗರ ಪರವಾಗಿ ದನಿ ಎತ್ತಿದಾರಾ ಅಂತ ಹೇಳಿ ನೀವು ಸ್ವಲ್ಪ ಯೋಚನೆ ಮಾಡಿ. ನೋಡಿ, ಕಾಂಗ್ರೆಸ್ನಿಂದ ಅಜಯ್ ಮಾಕೆನ್ ಅಂತೆ, ಜೈರಾಮ್ ರಮೇಶ್, ಇನ್ನು ಬಿಜೆಪಿ ನಿರ್ಮಲಾ ಸೀತಾರಾಮನ್, ವೆಂಕಯ್ಯ ನಾಯ್ಡು, ರಾಮ್ ಜೇಠ್ಮಲಾನಿ, ಹೇಮಾ ಮಾಲಿನಿ, ರಾಜೀವ್ ಚಂದ್ರಶೇಖರ್, ಇನ್ನು JDS MAM ರಾಮಸ್ವಾಮಿ, ಇವ್ರು ಯಾರ್ಯಾರೋ ಆಯ್ಕೆ ಆಗಿದ್ದಾರೆ. ಇವ್ರು ಯಾರಾದ್ರೂ ನಮ್ಮ ರಾಜ್ಯದ, ನಮ್ಮ ಕರ್ನಾಟಕದ ಬಗ್ಗೆ, ಕರ್ನಾಟಕದಿಂದ ನಾನು ಆಯ್ಕೆಯಾಗಿದ್ದೀನಿ, ಕನ್ನಡಿಗರ ಋಣ ನನ್ನ ಮೇಲಿದೆ, ನಾನು ಕನ್ನಡಿಗರ ಪರವಾಗಿ, ಕನ್ನಡದ ರಾಜ್ಯದ ಪರವಾಗಿ, ಕರ್ನಾಟಕದ ಅಭಿವೃದ್ಧಿಯ ಪರವಾಗಿ ನಾನು ಮಾತಾಡಬೇಕು ಅಂತೇಳಿ ಒಬ್ರು ಕೂಡ ಬಾಯಿ ಬಿಟ್ಟಿಲ್ಲ. ಹೀಗಿರುವಾಗ ಕನ್ನಡಿಗರನ್ನ ಬಿಟ್ಟು ಕರ್ನಾಟಕದಲ್ಲಿ 7 ಕೋಟಿ ಜನ ಇಲ್ಲಿ ಹೋರಾಟಗಾರರಿದ್ದಾರೆ, ಲೇಖಕರಿದ್ದಾರೆ, ಚಿಂತಕರಿದ್ದಾರೆ, ಜನಸಾಮಾನ್ಯರಿದ್ದಾರೆ, ಎಲ್ಲಾ ವರ್ಗದ ಜನರು ಇರುವಾಗ ಇವ್ರಿಗೆ ಹಿಂದಿ ವಾಲಗಳೇ ಬೇಕು ಅಂತ ಹೇಳಿ ಬಕೆಟ್ ಹಿಡಿತಾರಲ್ಲ, ಇವ್ರಿಗೆ ಏನ್ ಹೇಳ್ಬೇಕು? ಇವ್ರು ಎಂಥ ಗುಲಾಮರು, ಇಂಥ ನಾಲಾಯಕಗಳು ಇರೋ ಕಾರಣಕ್ಕೋಸ್ಕರನೇ ಕರ್ನಾಟಕ ಪ್ರತಿ ಸಲಿಯೂ ಕೂಡ ಅನ್ಯಾಯಕ್ಕೆ ಒಳಗಾಗ್ತಾ ಇದೆ. ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನು ಇಲ್ವಾ? ಅಲ್ಲ ಕಣ್ರಪ್ಪ, ಕರ್ನಾಟಕದಲ್ಲಿ ನಮ್ಮ ಈಗ ಆಯ್ತು ಕಾಂಗ್ರೆಸ್ ಇಂದ ಅವ್ರು ಯಾರೋ ಪವನ್ ಖೇರಾ, ಅಲ್ರಿ ಪವನ್ ಖೇರಾ, ಈ ಕರ್ನಾಟಕಕ್ಕೂ ಪವನ್ ಖೇರಾಗೂ ಏನ್ರಿ ಸಂಬಂಧ? ಪವನ್ ಖೇರಾ ಏನ್ ಕರ್ನಾಟಕದಲ್ಲಿ ಹುಟ್ಟಿದಾರ? ಇಲ್ಲಿನ ನೀರು ಕುಡ್ದಿದಾರ? ಇಲ್ಲಿನ ಮಣ್ಣಿನ ಬಗ್ಗೆ ಗೊತ್ತಿದ್ಯಾ? ಇಲ್ಲಿನ ಭಾಷೆ ಬಗ್ಗೆ ಗೊತ್ತಿದ್ಯಾ? ಇಲ್ಲಿನ ಸಂಸ್ಕೃತಿಯ ಬಗ್ಗೆ ಗೊತ್ತಿದ್ಯಾ? ಹೋಗ್ಲಿ, ಕರ್ನಾಟಕದವ್ರ? ಪವನ್ ಖೇರಾಗೂ ಕರ್ನಾಟಕಕ್ಕೂ ಏನ್ರಿ ಸಂಬಂಧ? ಏನ್ ಸಂಬಂಧ? ಈ ನಿರ್ಮಲಾ ಸೀತಾರಾಮ್ಗೂ ಕರ್ನಾಟಕಕ್ಕೂ ಏನ್ರಿ ಸಂಬಂಧ? ಬಿಜೆಪಿಗರೇ, ಕಾಂಗ್ರೆಸ್ಗರೆ. ಪವನ್ ಖೇರಾಗೂ ಕರ್ನಾಟಕಕ್ಕೂ ಏನ್ ಸಂಬಂಧ? ಬಿಜೆಪಿಗರೆ. ನಿರ್ಮಲಾ ಸೀತಾರಾಮ್ಗೂ ಕರ್ನಾಟಕಕ್ಕೂ ಏನ್ರಿ ಸಂಬಂಧ? ಬರೀ ಬಕೆಟ್ ಹಿಡಿತಿರಲ್ರಿ, ಬರೀ ಗುಲಾಮಿತನ. ಯಾಕೆ ಕರ್ನಾಟಕದಲ್ಲಿ ಯಾರು ಇಲ್ವಾ? ಬಿಜೆಪಿಯಲ್ಲಿ ಯಾರು ಇಲ್ವಾ? ಕಾಂಗ್ರೆಸ್ ಅಲ್ಲಿ ಯಾರು ಇಲ್ವಾ? JDS ಅಲ್ಲಿ ಯಾರು ಇಲ್ವಾ? ದಮ್ಮು, ತಾಕತ್ತು. ನಿಜಕ್ಕೂ ನೀವೆಲ್ಲ ರಾಜ್ಯ ಕಂಟಕರು, ನಾಡ ಕಂಟಕರು. ನೋಡಿ, ಈ ಹಿಂದೆ ವೆಂಕಯ್ಯ ನಾಯ್ಡು ಏನ್ರಿ ಮಾಡಿದ್ರು ಕರ್ನಾಟಕಕ್ಕೆ? ಅದು ಬಿಡಿ, ಈ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಹಣಕಾಸು ಸಚಿವೆ. ಈ ಅಮ್ಮ ಮಂಡಿಸಿದ ಹಣಕಾಸು ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಪ್ರತಿ ಸಲಿಯೂ ಕೊಡೋದು ಹೆಂಗ್ ಗೊತ್ತಾ? ಚಂಬು, ಪಂಗನಾಮ, ಮೂರು ನಾಮ. ಯಾರಿಗೆ ಕೊಟ್ಟಿರುವುದು? ಕನ್ನಡಿಗರಿಗೆ ಪಂಗನಾಮ, ಕನ್ನಡಿಗರಿಗೆ ಮೂರು ನಾಮ. ಇವರನ್ನ ಆಯ್ಕೆ ಮಾಡಿರೋರು ಯಾರು? ಬಿಜೆಪಿಗರು. ಇವರು ಆಯ್ಕೆ ಆಗಿರೋದು ಎಲ್ಲಿಂದ? ಕರ್ನಾಟಕದಿಂದ. ಇವರು ಪಂಗನಾಮ ಇಟ್ಟಿರೋದು ಯಾರಿಗೆ? ಕನ್ನಡಿಗರಿಗೆ. ಯಾವ ರಾಜ್ಯಕ್ಕೆ? ಕರ್ನಾಟಕಕ್ಕೆ. ಎಂಥ ಮುತ್ತುಗಳಪ್ಪ ನೀವೆಲ್ಲ. ಏನಾದ್ರೂ ಆಯ್ತು, ಬಜೆಟ್ ಅಲ್ಲಿ ನಮಗೆ ಮೋಸ. ಬಜೆಟ್ ಅಲ್ಲಿ ಎಮ್ಮಗ ಋಣ ಇದೆ. ನಾನು ಕರ್ನಾಟಕದಿಂದ ಆಯ್ಕೆಯಾಗಿದ್ದೀನಿ, ಕರ್ನಾಟಕದ ಒಂದು ರಾಜ್ಯದಿಂದ ಆಯ್ಕೆಯಾಗಿದ್ದೀನಿ. ಅದು ಕರ್ನಾಟಕಕ್ಕೆ ಒಂದು ಅಸ್ಮಿತೆ ಇದೆ. ಆ ಜನರ ಪರವಾಗಿ ನಾನು ಮಾತಾಡಬೇಕು, ಅದು ನನ್ನ ಧರ್ಮ, ನನ್ನ ನಿಯತ್ತು ಅಂತೇಳಿ ಒಂದೇ ₹1 ಕರ್ನಾಟಕಕ್ಕೆ ಸರಿಯಾಗಿ ಕೊಟ್ಟಿಲ್ಲ ಈ ಅಮ್ಮ. ಒಂದೇ ₹1 ಕನ್ನಡದ ಪರವಾಗಿ ಒಂದೇ ಒಂದು ತುಟಿ ಬಿಚ್ಚಿಲ್ಲ ಈ ಅಮ್ಮ. ಈ ಬಿಜೆಪಿಗರಿಗೆ ಈ ಅಮ್ಮನ್ನೇ ಆಯ್ಕೆ ಮಾಡಬೇಕು. ಯಾಕೆ ಬಿಜೆಪಿಲಿ ಯಾರು ಕರ್ನಾಟಕದವ್ರು ಇಲ್ವಾ? ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ಬರಬೇಕಾಗಿರುವಂತಹ
ಪಾಲನ್ನ ಕೊಟ್ಟಿದಾರಾ? ಅತಿ ಹೆಚ್ಚು GST ಕಟ್ಟುವ ರಾಜ್ಯಗಳಲ್ಲಿ ನಾವು ಕಂಡ್ರಪ್ಪ ಕರ್ನಾಟಕದವರು. ನಮ್ಮ ಕರ್ನಾಟಕದ ಟ್ಯಾಕ್ಸ್ ಬೇಕು, ತೆರಿಗೆ ಬೇಕು, GST ದುಡ್ಡು ಬೇಕು, ಎಲ್ಲ ಬೇಕು. ಆದ್ರೆ ಕರ್ನಾಟಕಕ್ಕೆ ಮತ್ತೆ ಇವರು ಗುನ್ನ ಹೊಡಿಲೇಬೇಕು. ಹಣಕಾಸು ಆಯೋಗದಲ್ಲಿ 13-14ನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ಬರಬೇಕಾಗಿರುವ ಸಾವಿರಾರು ಕೋಟಿಯನ್ನ ಕೊಡದೆ ನಾಮ ಇಟ್ಬಿಟ್ರಲ್ಲ ಈ ನಿರ್ಮಲಾ ಸೀತಾರಾಮನ್. ಯಾಕಿಟ್ರು ಗೊತ್ತಾ? ಕರ್ನಾಟಕದವರು, ಕರ್ನಾಟಕ ರಾಜ್ಯದವರು, ಕರ್ನಾಟಕ ರಾಜ್ಯದ BJPಗರು ಕರ್ನಾಟಕದಿಂದ ಆಯ್ಕೆ ಮಾಡ್ಬಿಟ್ರಲ್ಲ, ಅದನ್ನ ಋಣ ತೀರಿಸೋದಕ್ಕೆ ಗುನ್ನ ಇಟ್ಬಿಟ್ರು. ಯಾಕೆ ಇವ್ರನ್ನ ಆಯ್ಕೆ ಮಾಡಬಾರ್ದು? ಹಿಂದಿ ವಾರಗಳು ಯಾವತ್ತೂ ಕೂಡ ನಮಗೆ ನಿಷ್ಠರಾಗಿಲ್ಲ ಅಂದ್ರೆ ಅವ್ರು ಯಾವತ್ತೂ ಅವ್ರು ನಂಬಕ್ ಆಗಲ್ಲ. ನಮಗೆ ನಂಬಿಕೆಗೆ ಅನರ್ಹರು ಅವರೆಲ್ಲ. ಉತ್ತರ ಭಾರತದವ್ರು ನಂಬಿಕೆಗೆ ಅನರ್ಹರು. ಆದ್ರೆ ಇವರಿಗೆ ಅವರೇ ಬೇಕು ಬಕೆಟ್ ಹಿಡಿಯಕ್ಕೆ. ಇನ್ನು ಪವನ್ ಕೇರಾನೋ ಏನೋ, ನಮಗೆ ಕಾರನೋ, ನಮಗೆ ಇವರೆಲ್ಲ ಕಾರಾನೇ. ಪವನ್ ಕೇರ ತಗೊಂಡು ನಾವೇನ್ರಿ ಮಾಡ್ಲಿ? ಈಗ ಪ್ರಜ್ಞಾವಂತ ಇವರು ವಾಟಾಳ್ ನಾಗರಾಜ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಪರ ಸಂಘಟನೆಗಳೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ನೋಡಿ, ಎಲ್ಲ ಕರ್ನಾಟಕದ ಪ್ರಜ್ಞಾವಂತ ಜನರು ಸಂಜೆ 5 ಗಂಟೆಯಿಂದ ಇದು ಟ್ವಿಟರ್ ಅಲ್ಲಿ, ಎಕ್ಸ್ ಖಾತೆಯಲ್ಲಿ ಸೇ ನೋಟಾ ಪವನ್ ಕೇರಾ ಅಂತ ಹೇಳಿ ಒಂದು ಟ್ವಿಟರ್ ಅಭಿಯಾನ ಮಾಡ್ತಾ ಇದ್ದಾರೆ, ಟ್ರೆಂಡಿಂಗ್ ಅಭಿಯಾನ ಮಾಡ್ತಾ ಇದ್ದಾರೆ. ಈ ಮೂಲಕ ಮರ್ಯಾದೆಯನ್ನ ಕಳಕೊಂಡ, ಸ್ವಾಭಿಮಾನವನ್ನು ಅಡ ಇಟ್ಟಿರುವ ಕರ್ನಾಟಕದ ರಾಷ್ಟ್ರೀಯ ಪಕ್ಷಗಳಿಗೆ ಕ್ಯಾಕರಿಸಿ ಚೀತು ಅಂತ ಉಗಿತಾ ಇದ್ದಾರೆ. ಕನ್ನಡಿಗರಿಗೆ ಅವಕಾಶ ಕೊಡಿ, ಕನ್ನಡಿಗರಿಗೆ ಒಂದು ರಾಜ್ಯಸಭೆ ಕಳಿಸ್ರಿ ಅಂದ್ರೆ ಇವರು ಹೈಕಮಾಂಡ್ ನ ಗುಲಾಮರಾಗಿ ಬೂಟ್ ನೆಕ್ತಾ ಇದ್ದಾರೆ. ಇವ್ರಿಗೆಲ್ಲ ಪವನ್ ಕೇರಾ, ಸೇ ನೋಟಾ ಪವನ್ ಕೇರಾ ಅಂತೇಳಿ ಎಲ್ಲರೂ ಕೂಡ ಈ ಕಾರ್ಯಕ್ರಮ ನೋಡುವಂಥವ್ರು ಎಲ್ಲರೂ ಕೂಡ ಟ್ವಿಟರ್ ಅಲ್ಲಿ ನೀವು ಕೂಡ ಜಾಯಿನ್ ಆಗಿ ಇದರಲ್ಲಿ ಭಾಗಿಯಾಗಿ ನಿಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿ. ಎಲ್ಲಿಯವರೆಗೆ ನಾವು ನಮಗಾಗ್ತಿರುವ ಅನ್ಯಾಯವನ್ನ ನಾವು ಪ್ರಶ್ನೆ ಮಾಡಲ್ವೋ ಅಲ್ಲಿವರೆಗೂ ನಮಗೆ ಪಂಗನಾಮ ಇಡ್ತಾರೆ. ನಮಗೆ ಬರಬೇಕಾಗಿರುವ ತೆರಿಗೆ ಹಣನೂ ಬರ್ತಾ ಇಲ್ಲ, ನಮಗೆ ಬರಬೇಕಾಗಿರುವ GST ಹಣವೂ ಬರ್ತಾ ಇಲ್ಲ. ಆಮೇಲೆ ಬಜೆಟ್ ಅಲ್ಲಿ ನಮ್ದು ಫೆಡರಲ್ ಸಿಸ್ಟಮ್, ಒಕ್ಕೂಟ ಸರ್ಕಾರ, ಒಕ್ಕೂಟ ವ್ಯವಸ್ಥೆ, ಎಲ್ಲಾ ರಾಜ್ಯಗಳನ್ನು ಸಮಾನವಾಗಿ ನೋಡ್ಬೇಕು. ನಮ್ಮ ರಾಜ್ಯಗಳಿಂದ ಬರುವ ಎಲ್ಲಾ ಟ್ಯಾಕ್ಸ್ ಅನ್ನ ತಗೊಳ್ತಾರೆ, ಆ ಬಿಮಾರ್ ರಾಜ್ಯಗಳಿಗೆ ಕಳಿಸಿ ಅಲ್ಲಿ ಅಭಿವೃದ್ಧಿ ಆಗಿಲ್ಲ, ಅಲ್ಲಿ ನಾವು ಹೆಚ್ಚು ಹಣ ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಡೆವಲಪ್ಮೆಂಟೇ ಆಗಲ್ಲ, ಭ್ರಷ್ಟಾಚಾರ ಮಾಡ್ತಾರೆ. ಈ ಬಿಹಾರ, ರಾಜಸ್ಥಾನ ಇನ್ನೆಲ್ಲ ಕಡೆಯಿಂದ ನಮ್ಮ ರಾಜ್ಯಕ್ಕೆ ವಲಸೆ ಬರ್ತಾರೆ. ಕನ್ನಡಿಗರಿಗೆ ಇಲ್ಲಿ ಉದ್ಯೋಗನೂ ಇಲ್ಲ, ನೆಲೆನೂ ಇಲ್ಲ. ಕರ್ನಾಟಕದಲ್ಲಿ ಕನ್ನಡಿಗರೇ ಅತಂತ್ರ ಆಗಿದ್ದಾರೆ. ಆಮೇಲೆ ಕರ್ನಾಟಕದಿಂದ ಇಲ್ಲಿ ಯಾರು ಕನ್ನಡಿಗರು ಇಲ್ಲ ಅಂತ ಹೇಳಿ ಹಿಂದಿಯ ವಾಲಗಳಿಗೆ ಇವರೆಲ್ಲ ಮಣೆ ಹಾಕ್ತಾರೆ, ಈ ಗುಲಾಮರೆಲ್ಲ. ಅಲ್ಲಿಗೆ ಕನ್ನಡಿಗರ ಸ್ಥಿತಿ ಅಧೋಗತಿ, ಅತಂತ್ರ. ಎಲ್ಲಿಯವರೆಗೆ ನಾವು ಈ ಶೋಷಣೆಯನ್ನ ಪ್ರಶ್ನೆ ಮಾಡದೆ ಸುಮ್ಮನೆ ಕೂರ್ತೀವೋ ಅಲ್ಲಿವರೆಗೂ ಕರ್ನಾಟಕದವರು ಅನ್ಯಾಯಕ್ಕೆ ಒಳಗಾಗಲೇಬೇಕು. ಈಗಾಗಲೇ ಒಕ್ಕೂಟ ವ್ಯವಸ್ಥೆಯಲ್ಲಿ ದಕ್ಷಿಣ ಭಾರತಕ್ಕೆ, ಅದರಲ್ಲೂ ದಕ್ಷಿಣ ಭಾರತೀಯರಿಗೆ, ಅದರಲ್ಲೂ ಕರ್ನಾಟಕದವರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಆ ವಿಚಾರದಲ್ಲಿ ತಮಿಳುನಾಡವ್ರನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ತನ್ನ ರಾಜ್ಯಕ್ಕೆ ಏನಾದರೂ ಅನ್ಯಾಯ ಆದರೆ, ತನ್ನ ರಾಜ್ಯದ ಭಾಷೆಗೆ, ನೆಲಕ್ಕೆ, ನೀರಿಗೆ ತೊಂದರೆ ಆದರೆ, ಅಸ್ಮಿತೆಗೆ ತೊಂದರೆ ಆದರೆ ಇಡೀ ತಮಿಳುನಾಡಿನ ಜನ, ಅಲ್ಲಿನ ರಾಜಕೀಯ ಪಕ್ಷಗಳು ಒಗ್ಗೂಡಿ ದನಿ ಎತ್ತುತ್ತಾರೆ. ಆದರೆ ನಮ್ಮಲ್ಲಿ ಹಂಗಲ್ಲ. ನಮ್ಮಲ್ಲಿ ವಿಶಾಲ ಹೃದಯದವರು ಕನ್ನಡಿಗರು ಪಾಪ ಹೋರಾಟ ಮಾಡ್ತಾರೆ, ಬಡವರು, ಕೂಲಿ ಕಾರ್ಮಿಕರು ಎಲ್ಲ ಅವ್ರಿಗೋದು. ಈ BJPಯವರು, ಈ ಕಾಂಗ್ರೆಸ್ನವರು ಅಲ್ಲಿ ಸದನದಲ್ಲಿ ಕರ್ನಾಟಕದ ಪರವಾಗಿ ದನಿ ಎತ್ತರಪ್ಪ ಅಂದರೆ ಇಲ್ಲ, ನಮ್ಮ ಹೈಕಮಾಂಡ್ ಬೇಜಾರಾಗುತ್ತೆ, ಅದಕ್ಕೆ ನಾವು ಬೂಟ್ ನೆಕ್ಕಿ ಪಾಲಿಶ್ ಮಾಡದೆ ನಾಲಿಗೆಯಲ್ಲೇ ಬೂಟ್ ಪಾಲಿಶ್ ಮಾಡ್ತೀವಿ, ಹಿಂದಿ ವಾಲಗಳ ಬೂಟ್ ಪಾಲಿಶ್ ಮಾಡ್ತೀವಿ ಅಂತಾರೆ. ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನಾದರೂ ಸಿಂಹಪಾಲು ಕೊಡಿಸ್ರಪ್ಪ, ಏನಾದರೂ ಯೋಜನೆಗಳನ್ನು ಸ್ಯಾಂಕ್ಷನ್ ಮಾಡಿಸ್ರಪ್ಪ ಅಂದ್ರೆ ಇಲ್ಲ, ಅವ್ರು ಬೇಜಾರಾಗ್ತಾರೆ, ಅದಕ್ಕೆ ಬೂಟ್ ನೆಕ್ತೀವಿ. ಕನ್ನಡಿಗರು ಪ್ರಜ್ಞಾವಂತರು ನಾವಾದರೂ ಪ್ರಶ್ನೆ ಮಾಡೋಣ. ಏನಂತೀರಿ? ನಮಸ್ಕಾರ.